ಯಾವ ವ್ಯಕ್ತಿಯನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸೋರ ಹತ್ರ, ದೊಡ್ಡ ದೊಡ್ಡ ಕೆಲಸಗಳನ್ನ ರೆಕಮೆಂಡ್ ಆಗೋರ ಹತ್ರ ಚಿಕ್ಕ ಚಿಕ್ಕದಾಗಿ ಕೇಳೋದು. ಈ ಹೈವೇಗಳಲ್ಲಿ ಅದೇನದು ಟೋಲ್ ಟೋಲ್ ಇರ್ತದೆ. ಆ ಟೋಲ್ಗೆ ಹೋಗ್ಬೇಕಾದ್ರೆ ಆ ಜಮೀನ್ ಟೋಲ್ ಮಾಡೋದಕ್ಕೆ ಯಾರೋ ಒಬ್ಬ ಜಮೀನ್ದಾರ, ಅವನು ಹಳಬ, ಆ ಟೋಲಿಂದ ದಾಟ್ಬಿಟ್ಟು ಹೋಗ್ಬೇಕು, ಯಾವುದೋ ಒಂದು ಊರಿಗೆ ಹೋಗ್ಬೇಕು. ಇಲ್ಲೆಲ್ಲೋ ನೆಲಮಂಗ್ಲ ಹತ್ರ, ನೆಲಮಂಗ್ಲದಿಂದ ಒಳಗಡೆ ಹೋಗ್ಬೇಕು. ಅದು ಒಂದು 100 ರೂಪಾಯಿನೋ ಕಟ್ಟಾಗುತ್ತೆ ಕಾರ್ಗೆ. ಮಿನಿಸ್ಟ್ರಿಗೆ ಫೋನ್ ಮಾಡಿ, ಅಣ್ಣ ನಿಮ್ಮ ಹುಡುಗಂಗೆ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ, ಅವ್ರು ನನ್ನನ್ನು ಬಿಡ್ತಾ ಇಲ್ಲ, ಹಿಂದ್ಗಡೆ ಕಾರ್ಗಳು ಹಾರನ್ ನೋಡಿತಾವ್ರೆ, ನಿಂತವ್ರೆ. ಇವನು ಫೋನ್ ಮಾಡಿ, ತಗೊಳಯ ಮಾತಾಡು, ಎಮ್ ಎಲ್ ಎ ಮಾತಾಡ್ತಾವ್ರೆ. ಸೊ ಎಮ್ ಎಲ್ ಎ ಮಾತಾಡ್ಬಿಟ್ಟು, ಏಯ್ ನಮ್ಮ ಹುಡುಗ ಕಣೆ ಬಿಟ್ಬಿಟ್ಟು ಕಳಿಸು. 100 ರೂಪಾಯಿಗೋಸ್ಕರ ಎಮ್ ಎಲ್ ಎ ಪಾಪ ದೊಡ್ಡ ಜವಾಬ್ದಾರಿಯುತವಾದಂತಹ ಕೆಲಸ. ಅವ್ರಿಗೆ ಫೋನ್ ಮಾಡಿ, ಅದು ಪಿ ಎ ಎತ್ಕೊಂಡು, ಐ ಹಣ್ಣಂಗೆ ಕೊಡೋ, ಎತ್ಕೊಂಡು ಮಾಡಿಸೋದು. ಇಂಥವರೆಲ್ಲ ಇರೋದ್ರಿಂದ ಜಗತ್ತು ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಭಿವೃದ್ಧಿ ಸಮೃದ್ಧಿ ದೇಶನೂ ಆಗಲ್ಲ, ನಮ್ಮ ನಾಡು ಆಗಲ್ಲ, ನಮ್ಮ ಊರು ಆಗಲ್ಲ, ನಮ್ಮ ಕುಟುಂಬನೂ ಆಗಲ್ಲ. ಇವರೆಲ್ಲ ಮೊದಲು ಅರ್ಥ ಮಾಡ್ಕೊಳ್ಬೇಕು, ಯಾರ ಹತ್ರ ಎಷ್ಟು ಕೆಲಸ ತೆಗಿಬೇಕು, ಯಾರ ಹತ್ರ ಏನು ಕೆಲಸವನ್ನು ಕೇಳಬೇಕು, ಯಾರ ಹತ್ರ ಏನು ಮಾತಾಡಬೇಕು, ಅದೇ ಗೊತ್ತಿಲ್ಲ ಮನುಷ್ಯನಿಗೆ. ಅದಕ್ಕೆ ಸಾಮಾನ್ಯ ಜ್ಞಾನ ಗೊತ್ತಿದ್ರೆ ಸ್ವರ್ಗ ಸುಖದ ಹಾಗೆ ಬದುಕಬಹುದು. 100 ರೂಪಾಯಿ ಇಲ್ವಾ, ಬಿಕಾರಿನಾ ನೀನು? ಬಿಕಾರಿ ಆದರೆ ಟೋಲಲ್ಲಿ ಏನಕ್ಕೆ ಹೋಗ್ತೇವೆ? ರಿಂಗ್ ರೋಡಲ್ಲಿ, ಸರ್ವಿಸ್ ರೋಡಲ್ಲಿ ಹೋಗು ಪುಕ್ಸಟ್ಟೆ. ನಿನ್ನ ದೌಲತ್ ತೋರಿಸ್ಕೊಳ್ಳೋದಕ್ಕೋಸ್ಕರ ಎಮ್ ಎಲ್ ಎಗೆ ಫೋನ್ ಮಾಡಿ ಆ 100 ರೂಪಾಯಿ ಉಳಿಸ್ಬಿಟ್ಟು ಏನು ಮಹಾನ್ ಗನಂದಾರಿ ಕೆಲಸ ಮಾಡ್ಬಿಟ್ಟೆ, ಯಾವ ಬಿಲ್ಡಿಂಗ್ ಕಟ್ಬಿಟ್ಟೆ, ಯಾವ ದೇವಸ್ಥಾನ ಕಟ್ಬಿಟ್ಟೆ. ಖಂಡಿತವಾಗಲೂ ಮನುಷ್ಯನಿಗೆ ಇವೆಲ್ಲ ಅಜ್ಞಾನಗಳು ಹೋಗೋವರೆಗೂ ಅವನ ಬುದ್ಧಿ ಕೆಡಲ್ಲ. ತಲೆ ಕೆಡಿಸ್ಕೊಂಡು ಏನೇ ಮಾಡಿದ್ರು ಯಾತಕ್ಕೋಸ್ಕರ ಹಿಂಗಾಗುತ್ತೆ ಅಂದರೆ, ಕಲಿಯೋದಕ್ಕೆ ಯಾರೂ ಬರೋದಿಲ್ಲ. ಸಿನಿಮಾಗೆ ಹೋಗ್ತಾರೆ ಗಂಟೆಗಟ್ಟಲೆ, ಯಾವುದೋ ಬೇಡದೇ ಇರೋ ಕುಂತ್ಕೊಂಡು ಹರಟೆ ಹೊಡಿತಾರೆ. ಸತ್ವಭರಿತವಾದ ವಿಚಾರಗಳನ್ನ ನಮ್ಮ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಸಾಕಷ್ಟು ಜನರು, ನನಗಿಂತನೂ ಆನೆ ಗಾತ್ರದಷ್ಟು ನಾನು ಒಬ್ಬ ಸಾಸಿವೆ ಗಾತ್ರದ ತಿಳುವಳಿಕೆ ಉಳ್ಳವನಷ್ಟೇ, ಜ್ಞಾನ ಉಳ್ಳವನು, ಅನುಭವ ಉಳ್ಳವನು. ನನಗಿಂತ ಆನೆ ಗಾತ್ರದ ಅನುಭವಗಳು ಉಳ್ಳವರು, ಅತ್ಯದ್ಭುತವಾದ ಮಹಾತ್ಮರು, ಸತ್ಪುರುಷರು ಜಗತ್ತಿನಲ್ಲಿ ಉಚಿತವಾಗಿ ಕೊಡ್ತಾರೆ. ಆದರೆ ಅವ್ರಿಗೆಲ್ಲ ನಾವು ಅದನ್ನ ನೋಡೋದಿಲ್ಲ, ಅದನ್ನ ಕೇಳೋದಿಲ್ಲ. ಯಾಕೆಂದ್ರೆ ಕೇಳಿದ್ರೆ ಒಳ್ಳೆಯವರಾಗ್ಬಿಡ್ತೀರಿ. ನಾವು ಅದನ್ನ ಏನಾದ್ರೂ ಕೇಳಿದ್ರೆ ಅಭಿವೃದ್ಧಿ ಹೊಂದ್ಬಿಡ್ತೀರಿ, ಸಮೃದ್ಧಿ ಹೊಂದ್ಬಿಡ್ತೀರಿ, ನಾವು ಶ್ರೀಮಂತರಾಗ್ಬಿಡ್ತೀರಿ, ನಮಗೆ ಜ್ಞಾನ ಬಂದ್ಬಿಡ್ತದೆ. ಅಯ್ಯೋ ಶಿವನೇ, ಹಂಗೆಲ್ಲ ಮಾಡ್ತಾರ? ಖಂಡಿತವಾಗ್ಲೂ ಮಾಡಂಗಿಲ್ಲ. ಯಾಕೆಂದ್ರೆ ನಮಗೆ ಅಜ್ಞಾನ ಬೇಕು, ದಡ್ಡತನ ಬೇಕು, ಮೂರ್ಖತನ ಬೇಕು, ನಮಗೆ ಅವನತಿ ಕಾಣಬೇಕು, ನಾವು ನರಕದಲ್ಲಿರಬೇಕು. ಆಗ ಮಾತ್ರನೇ ನಮ್ಮ ಬದುಕು ಸಾರ್ಥಕ. ಆದ್ರಿಂದ ಒಳ್ಳೆಯದನ್ನ ಕೇಳೋದಿಲ್ಲ, ಕೆಟ್ಟದನ್ನ ಕೇಳ್ತಾನೆ. ಒಳ್ಳೆಯದನ್ನ ನೋಡೋದಿಲ್ಲ, ಕೆಟ್ಟದನ್ನ ನೋಡ್ತಾನೆ. ಯಾವಾಗ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಬರ್ತದೋ ಅವತ್ತು ಅವನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಶುರುವಾಗುತ್ತೆ. ಯಾವಾಗ ಸಾಮಾನ್ಯ ಜ್ಞಾನಕ್ಕಿಂತನೂ ಕೀಳಾಗಿರ್ತಾನೋ, ಕೆಳಗಡೆ ಇರ್ತಾನೋ, ಇವ್ರದೆಲ್ಲರ ಬದುಕು ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಅಡೆತಡೆಗಳಲ್ಲಿ, ಕುಂದುಕೊರತೆಗಳಲ್ಲಿ ಮುಳುಗೋಗ್ಬಿಟ್ಟಿರ್ತದೆ.